ಪತ್ರಿಕಾ ಮಾಧ್ಯಮ ಮತ್ತು ಯೂಟ್ಯೂಬ್ ಎಲೆಕ್ಟ್ರಾನಿಕ್ ಮಿತ್ರರಿಗೆ ವಂದಿಸುತ್ತಾ ಇವತ್ತಿನ ಪ್ರೆಸ್ ಮೀಟ್ ಕಾರ್ಯಕ್ರಮ ನಮ್ಮ ಗುರುಗಳಾದಂಥ ಗಾಂಧಿ ಅಂತಾರೆ ವೆಂಕಟರಾಮಯ್ಯಗೌರಿಗೂ ಮತ್ತು ಮಾಜಿ ಕಾಂಗ್ರೆಸ್ ಸೇವಾದಳ ಕೋಲಾರ ಜಿಲ್ಲಾ ಅಧ್ಯಕ್ಷರು ಕಗ್ನಳ್ಳಿ ಶ್ರೀನಿವಾಸಪುರಿ ವಂದಿಸುತ್ತಾ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಮ್ಮ ಬಿ ಕೆ ಹರಿಪ್ರಸಾದ್ ಸಾಹೇಬರು ಅವರು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಸೇವಾದಳ ಅಧ್ಯಕ್ಷರಾಗಿ ಕೆಲಸ ಮಾಡಿ ಮತ್ತು AICC ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಸುಮಾರು ವರ್ಷ ಕೆಲಸ ಮಾಡಿದ್ದಾರೆ. ಭಾರತ ದೇಶದಲ್ಲಿ ಮೂಲೆಯಲ್ಲಿ ಕೂಡ ಕಾಂಗ್ರೆಸ್ಸು ಕಾರ್ಯಕರ್ತರ ವಿಚಾರ ಆಗಲಿ, ಕಾಂಗ್ರೆಸ್ ಅನುಭವ ಉದ್ದೇಶ ಆಗಲಿ ಒಳ್ಳೆಯ ರೀತಿಯಾಗಿ ಇರುವಂಥ ವ್ಯಕ್ತಿಯನ್ನು ಇವತ್ತು ನಮ್ಮ ರಾಜ್ಯದ KPCC ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡಿರುವುದು ಈ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಉನ್ನತ ಬಲ ಬಂದಿದೆ. ಯಾಕಂದರೆ ಅವರ ಅನುಭವಗಳನ್ನು ನನಗೆ ಸ್ವಲ್ಪ ಹಂಚಿದ್ದಾರೆ. ಯಾವತ್ತಂದರೆ 2006 ಇಸ್ವಿಯಲ್ಲಿ AICC ಅಧಿವೇಶನ ಆಯಿತು. ನಾನು ಶಿವಕುಮಾರ್ ನಮ್ಮ ಫ್ರೆಂಡು ಅಧ್ಯಕ್ಷರು ಡೆಲ್ಲಿಗೆ ಹೋಗಿದ್ದೆ. ನಮ್ಮ ಕಗ್ನಳ್ಳಿ ಶ್ರೀನಿವಾಸ್ ಆದೇಶ ಮೇರೆಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ಹೋರಾಡಿದಾಗ ನಮ್ಮ ಬಿ ಕೆ ಹರಿಪ್ರಸಾದ್ ಸಾಹೇಬರು ಸಿಕ್ಕಿದ್ರು. ಸರ್, ನಾವು ಕೋಲಾರಿಂದ ಬಂದಿದ್ದೀವಿ. ತಕ್ಷಣ ನಮ್ಮ ರಾಜ್ಯದವರು ಬರೀ ಅಂತ ಕೂರಿಸ್ಕೊಂಡು ಅವತ್ತು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಹತ್ರ ಕರ್ಕೊಂಡೋಗಿ, ಸೋನಿಯಾ ಗಾಂಧಿ ಮೇಡಮ್ಗೆ ಹತ್ರ ಕರ್ಕೊಂಡೋಗಿ ನಮ್ಮನ್ನೆಲ್ಲ ಪರಿಚಯ ಮಾಡಿಸಿ ಈ ಥರ ಕುತ್ಕೊಂಡಾಗ ಒಂದು ವಿಚಾರ ಹೇಳಿದ್ರು. ಸೇವಾದಳ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲನೇ ಬಾರಿ ಕಾಂಗ್ರೆಸ್ ಸೇವಾದಳ ಕಾರ್ಯಕರ್ತರಿಂದ ಒಂದು ಉನ್ನತ ಮಟ್ಟಕ್ಕೆ ಹೋಗಬಹುದು ಅಂತ ಕಾಂಗ್ರೆಸ್ಸು ಒಂದು ಅವಕಾಶ ಕೊಡ್ತದಂತ ಅವರ ಅನುಭವ ಹಂಚಿಕೆ ಇವತ್ತು ಕೂಡ ನನ್ನ ನೆನಪಾಗ್ತಾ ಇದೆ. ಅದರಿಂದ ಅವರು ನಮ್ಮ ರಾಜ್ಯದಲ್ಲಿ ಅಧ್ಯಕ್ಷರು ಆಗಿದ್ದಕ್ಕೆ ಎಲ್ಲ ಮೂಲೆಯಲ್ಲಿರುವಂಥ ಸಣ್ಣ ಕಾರ್ಯಕರ್ತನ ಕೂಡ ಕೈಯಲ್ಲಿ ಹಿಡ್ಕೊಂಡು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೊಂದು ಬಲ ತುಂಬುವಂಥ, ಕಾಂಗ್ರೆಸ್ಗೆ ಪಕ್ಷಕ್ಕೆ ಒಂದು ಬಲ ತುಂಬುವಂಥ ಕೆಲಸ ಮಾಡಿ ಇಡೀ ದೇಶಕ್ಕೆ ಕಾಂಗ್ರೆಸ್ಸು ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಅನುಭವವನ್ನು ಹಂಚಿಕೆ ಮಾಡಿ ಈಗಿರುವ BJP ಆಡಳಿತವನ್ನು ವಿರುದ್ಧವಾಗಿ ಧ್ವನಿ ಎತ್ತುವಂಥ ನಾಯಕರು ಬಂದಿದ್ದಾರಂತ ನಮಗೂ ಕೂಡ ಹೆಮ್ಮೆ ಆಗ್ತಾ ಇದೆ ಅಂತ ನಾವು ಭಾವಿಸ್ತೇವೆ. ಅವರು ಅಧ್ಯಕ್ಷರಾದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ನಮ್ಮ ರಾಜ್ಯದಲ್ಲಿ ನೂತನವಾಗಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಮಾಡಿ ನಮ್ಮ ರಾಜ್ಯಕ್ಕೆ ಒಳ್ಳೆ ಕೆಲಸಗಳು ಮಾಡುವಂಥ ಉನ್ನತ ವಿದ್ಯಾರ್ಥಿಗಳಿಗೆ ಫ್ರೀ ಸ್ಕೀಮ್ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಒಳ್ಳೆಯ ಸ್ಕೀಮ್ ಆಗಿದೆ. ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಮಾಜಿ ನಮ್ಮ ಮುಳಬಾಲ್ ತಾಲೂಕು ಕೊತ್ತೂರು ಮಂಜುನಾಥ್ ಶಾಸಕರು, ಈಗ ಹಾಲಿ ಶಾಸಕರು ಕೋಲಾರ ತಾಲೂಕಿನ ನಮ್ಮ ಒಳ್ಳೆಯ ಅನುಭವ, ಒಳ್ಳೆಯ ಬಡವರಿಗೆ ಸಹಾಯ ಮಾಡಿಕೊಂಡು ಒಳ್ಳೆಯ ಅಭಿವೃದ್ಧಿ ಮಾಡಿಕೊಂಡು ಬಂದಿರುವಂಥ 2 ಸಲ ಶಾಸಕರಾಗಿ ಇವತ್ತು ಸಂಪುಟದಲ್ಲಿ ಕೂಡ ಅವ್ರನ್ನ ಒಂದು ಅವಕಾಶ ಕೊಟ್ಟು ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಆಗುತ್ತೆ, ಒಳ್ಳೆ ಸೇವೆ ಆಗುತ್ತೆ ಅಂತ ಅವ್ರಿಗೂ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು 4 ಶಾಸಕರು ಕೂಡ 2 ಬಾರಿ MLA ಆಗಿ ಒಳ್ಳೆಯ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಇನ್ನೂ ಶಾಸಕರು ಕೂಡ 2 ಸ್ಥಾನ ನಮ್ಮ ಜಿಲ್ಲೆಗೆ ಕೊಟ್ಟರೆ ಒಳ್ಳೆಯದಾಗತ್ತೆ ಅಂತ ನಮ್ಮ ಭಾವನೆ ಇರ್ತಾ ಇದ್ದೀವಿ. ಮತ್ತು ಈ 5 ಗ್ಯಾರಂಟಿಗಳು ಬಡವರಿಗೆ ಸಿಕ್ಕಿ ಇನ್ನೂ 2 ಸೇರಿ ಒಳ್ಳೆಯ 6-8 ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ಯಾಕಂದ್ರೆ ನಾನು ಕಾಂಗ್ರೆಸ್ ಪರವಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಮತ್ತು ನಮ್ಮ BK ಹರಿಪ್ರಸಾದ್ ಅಧ್ಯಕ್ಷರಿಗೆ ಇನ್ನೊಂದು ಬಾರಿ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ.